SSLC ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ, ಯಾರು ಈ ವರ್ಷ ಎಕ್ಸಾಮ್ ಬರೀತಾ ಇದ್ದಾರೆ, ಪ್ರತಿಯೊಬ್ಬರ ಜೊತೆ ಒಂದು ಸಂವಾದ ಮಾಡೋದು ಒಂದು ಸಣ್ಣ ಪುಟ್ಟ ಪ್ರಯತ್ನ ನಾವೆಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದೀವಿ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಯಾಕೆಂದ್ರೆ ಈ ವರ್ಷ ನಾವು ಡಿಸೆಂಬರ್ವರೆಗೆ ಈಗಾಗಲೇ ಸಂಪೂರ್ಣವಾಗಿ ಸಿಲೆಬಸ್ ಪ್ರತಿ ಶಾಲೆಯಲ್ಲಿ ಈಗಾಗಲೇ ಮುಕ್ತಾಯ ಮಾಡಿದ್ದೀವಿ, ಹೌದಿಲ್ಲ? ಮತ್ತು 100 ದಿನದ ಕಾರ್ಯಕ್ರಮ ಅಂತ ಹೇಳಿ ದಿನ ಒಂದು ಮಾಡಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಬೈಹಾಟ್ ಗೊತ್ತಿದೆ, ಎಷ್ಟು ದಿವಸ ಬಾಕಿ ಇದೆ? 75 ದಿನಗಳು ಬಾಕಿ ಇದೆ. ನೀವು ಎಲ್ಲಾದ್ರೂ ಬರ್ಕೊಂಡು ಇಟ್ಕೊಳ್ಳಿ, ಈ 75 ದಿವಸ ಅಲ್ವಾ ನಿಮ್ಗೆ ಜೀವನ ಪೂರ್ತಿ ನೆನಪಿರುತ್ತೆ. ಮತ್ತು ಈ 75 ದಿವಸ ಬಹಳಷ್ಟು ಮಹತ್ವಪೂರ್ಣ ಟೈಮ್ ನಿಮ್ ಜೀವನದ್ದು. ಇದು ಬಹಳ ಇಂಪಾರ್ಟೆಂಟ್ ಸರ್, ಹೌದು ಇಲ್ಲ? ಈಗ 10ನೇ ತರಗತಿ ಯಾವಾಗ್ಲೂ ಎಲ್ಲರೂ ಒತ್ತಡ ಹಾಕ್ತಾರೆ ತಮ್ಮೆಲ್ಲರಿಗೆ. 10th ಪಾಸ್ ಆಗ್ಬೇಕು, ಓದ್ಬೇಕು, ಏನ್ ಮಾಡ್ತಾ ಇದೆಯೋ ಇದು ಅದು ಪ್ರೆಷರ್ ಎಲ್ಲ ಕಡೆಯಿಂದ, ಶಾಲೆಯಲ್ಲಿ ಟೀಚರ್ಸ್ ಕಡೆಯಿಂದ ಅನ್ನಿಸ್ಬಹುದು, ಹೆಡ್ ಮಾಸ್ಟರ್ ಕಡೆಯಿಂದ, ಸ್ವಲ್ಪ DCCOಗಳು ಬಂದು ನಿಮ್ಗೆ ಒತ್ತಡ ಹಾಕ್ತಾರೆ, ಹೌದು ಇಲ್ಲ? ಬಟ್ ಅದು ಯಾಕೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ, ನಮ್ಮೆಲ್ಲ 43,000 ಮಕ್ಕಳು ಮೋಸ್ಟ್ ಡೆಫಿನೆಟ್ಲಿ ಪಾಸ್ ಆಗ್ಬಹುದು. ಇದು ನಿಮ್ಮೆಲ್ಲರಿಗೋಸ್ಕರ, ನಿಮ್ಮ ವೈಯಕ್ತಿಕ ಭವಿಷ್ಯಕ್ಕೋಸ್ಕರ, ಹೌದು ಇಲ್ಲ? ಕಲಬುರಗಿ ಜಿಲ್ಲೆಗೆ ಪಾಸ್ ಪರ್ಸೆಂಟೇಜ್ ಕೀರ್ತಿ ಬರ್ದೇ ಹೋಗ್ಲಿ ಪರವಾಗಿಲ್ಲ, 43,000 ಮಕ್ಕಳು ನಮ್ಗೆ ಇಂಪಾರ್ಟೆಂಟ್ ಇದ್ದೀರಿ. ನಿಮ್ಮೆಲ್ಲರದು ಭವಿಷ್ಯ ನಮ್ಗೆ ಇಂಪಾರ್ಟೆಂಟ್ ಇದೆ. ನಿಮ್ದು ಯಾವುದು ಅವಕಾಶ ಕಳ್ಕೊಂಡು ಹೋಗ್ಬಾರ್ದು ಅಂತ ಇಂಪಾರ್ಟೆಂಟ್ ಇದೆ, ಹೌದು ಇಲ್ಲ? ನೀವು ನಿಮ್ ತಂದೆ ತಾಯಿಗೋಸ್ಕರ ಓದ್ತಾ ಇಲ್ಲ, ನೀವು DCCOಗೋಸ್ಕರ ಓದ್ತಾ ಇಲ್ಲ, ನೀವು ಕಲಬುರಗಿ ಜಿಲ್ಲೆಗೋಸ್ಕರ ಓದ್ತಾ ಇಲ್ಲ. ಅದನ್ನು ಇರಬಹುದು ಒಂದು ಭಾಗ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೂ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಯು ಆರ್ ಸ್ಟಡಿಂಗ್ ಫಾರ್ ಯೋರ್ ಸೆಲ್ಫ್. ಈ 10ನೇ ತರಗತಿ ಏನಿದೆ ಒಂದು ಪಡಾವ್ ತರ. ಇದು ಮುಂದೆ ಹೋಗ್ಬೇಕು, ಯಾವ್ದಾದ್ರು ಅವಕಾಶಗಳು ನಿಮ್ಗೆ ಸಿಗ್ಬೇಕಂದ್ರೆ 10th ಪಾಸ್ ಆಗ್ಬೇಕು ಫಸ್ಟ್. ಅದಾದ್ಮೇಲೆ PU ಕಾಲೇಜ್ ಆಗ್ಲಿ, ಡಿಗ್ರಿ ಕಾಲೇಜಸ್ ಆಗ್ಲಿ. ಇಲ್ಲ, ಇದರಲ್ಲಿ ನಾನು ಎಲ್ಲ ಶಾಲೆಗಳಲ್ಲಿ ಹೋಗಿ ಕೇಳುವಾಗ ಬಹಳಷ್ಟು ಮಂದಿ ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಅಂತ ಬಹಳ ಮಂದಿ ಹೇಳ್ತಾರೆ. ಈ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಿ, ಪೊಲೀಸ್ ಆಫೀಸರ್ಸ್ ಆಗ್ತಾರೆ ಅಂತ, IAS ಆಫೀಸರ್ಸ್ ಆಗ್ತಾರೆ ಅಂತ, ದೊಡ್ಡ ಅಧಿಕಾರಿ ವರ್ಗದವರು ಆಗ್ತಾರೆ, ಟೀಚರ್ಸ್, ಲೆಕ್ಚರರ್ಸ್, ಸೈಂಟಿಸ್ಟ್ ಮಾಡಕ್ಕೆ ಕೇಳ್ಕೊಂಡಿದ್ದೀನಿ ನಾನು. ನನಗೆ ಅದು ಬಹಳ ಖುಷಿ. ನಿಮ್ಮೆಲ್ಲ ಕಡೆಯಿಂದ ನನಗೆ ಸ್ಫೂರ್ತಿ ತುಂಬೋ ರೀತಿ ಒಂದು ನಡೀತಾ ಇದೆ ಆಸ್ ಆಫ್ ನಾವು. ಬಟ್ ಈ 75 ದಿವಸ ಏನಿದೆ ಅದಕ್ಕೆ ನಿಮ್ಮೆಲ್ಲರಿಗೆ ಸ್ವಲ್ಪ ನಿಮ್ ರೀಫೋಕಸ್ ಮಾಡೋಣ. ಸ್ವಲ್ಪ ಫೆಟೀಗ್ ಆಗಿರುತ್ತೆ, ಸಾಕಷ್ಟು ದಿನಗಳಿಂದ ಸಿಲೆಬಸ್ ನಡೀತಾ ಇದೆ, ಕ್ಲಾಸಸ್, ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ನಡೀತಾ ಬರ್ತಾ ಇದೆ. ನಿಮ್ಗೆ ಒಂದು ಬೂಸ್ಟರ್ ಡೋಸ್ ಕೊಡೋ ರೀತಿ ಈ ಒಂದು ಕಾರ್ಯಕ್ರಮ ಯೋಚಿಸಿರೋದು ನಮ್ಮ DDP ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ನೋಡ್ಕೊಡ್ಬೇಕು. ಯಾಕೆಂದ್ರೆ ಅವರೇ ಪ್ಲಾನ್ ಮಾಡಿಸಿ ಈ ಒಂದು ಅನುಷ್ಠಾನಕ್ಕೆ ತಂದಿರೋದು. ನನ್ನ ಒಂದು 4-5 ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ, ಜಾಸ್ತಿ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನೀವೆಲ್ಲರ ಜೊತೆ ಸಂವಾದ ಮಾಡಕ್ಕೆ ಬಂದಿರೋದು, ನೀವುಗಳು ಮಾತಾಡಬಹುದು. ಈಗ ಮೊದಲೇ 75 ಡೇಸ್ ಸಂಪೂರ್ಣವಾಗಿ ಡಿಸಿಪ್ಲಿನ್ ಇರಬೇಕಾಗಿರೋದು. ಪ್ರತಿ ದಿನ ಕೌಂಟ್ ಆಗುತ್ತೆ. ನಿಮ್ ತರ ಲಕ್ಷಗಟ್ಟಲು ಮಕ್ಕಳು ಕರ್ನಾಟಕದಲ್ಲಿ